ಕಡಿ ಬಾಳೆ ಬದುಕಿದವರು ಅಂಬಿಗರ ಚೌಡಯ್ಯ ಶರಣರು. ಹೀಗಾಗಿ ಇಲ್ಲಿ ಅನೇಕ ಸಮುದಾಯದವರು ನೀವು ಕೂಡ ಚೌಡಯ್ಯನವರ ಏನು ಒಂದು ಸಿದ್ಧಾಂತ ಇದೆ, ಅವ್ರ ಕೊರಳಾಗ ಲಿಂಗ ಅದ, ಅವರು ದಿನ ಸತ್ಯ ಶುದ್ಧ ಕಾಯಕ, ಅವರು ದಾಸೋಹ, ಅಷ್ಟು ಶುದ್ಧ ಬದುಕು ಅಂತ ಬದುಕು ಎಲ್ಲರೂ ಅದೇ ಆದರ್ಶ ಇಟ್ಕೊಂಡು ಬಾಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ರೈತರ ಸಂಘ, ನಮ್ಮ ಸಿದ್ದರಾಮಪ್ಪ ಆಣದವರು, ಮಲ್ಲಿಕಾರ್ಜುನ ಸ್ವಾಮಿಯವರು, ನಮ್ಮ ನಾಗಶೆಟ್ಟಪ್ಪ, ನಮ್ಮ ನಂಜವಾಡಿಯವರು ಎಲ್ಲರಿದ್ದಾರೆ. ಇವರೆಲ್ಲ ವಿಶೇಷ ಇದು ನಾವೆಲ್ಲ ಸಣ್ಣಂದಾಗ ಊರಿಗೆ ಹೋದ್ರ ಇಲ್ಲಿ ಎಲ್ಲ ಕಡೆ ಆ ಎತ್ತುಗಳದು, ಯಾಕಂದ್ರೆ ಎಲ್ಲ ಹಬ್ಬಗಳಾಯ್ತಾವ, ಹುಟ್ಟಹಬ್ಬ ಆಯ್ತವ, ವಾರ್ಷಿಕೋತ್ಸವ ಆಗ್ತಾವ. ಇವತ್ತು ಏನಾದರೂ ನಮ್ಮ ಜೀವನ ಚಲೋ ಇರ್ಲಿಕ್ಕೆ ಎತ್ತುಗಳಿಗೆ ಕಾರಣ. ಇವತ್ತು ಅದ್ರ ಕಡಿಮೆ ಆಗಿನ ಸಲುವಾಗಿ ಈ ಮಣ್ಣೇ ಉಳಿತಾ ಇಲ್ಲ ಅಂತಕ್ಕಂಥದ್ದು ಅದು ಸಮೀಕ್ಷೆ ಮಾಡಿದ್ದಾರೆ. ಅಂದ್ರೆ ಇವೆಲ್ಲ ಟ್ರಾಕ್ಟರು ಮತ್ತೊಂದು ಇದು ಉಳಿಸ್ಬೇಕು ಅಂತಕ್ಕಂಥದ್ದು ಎತ್ತುಗಳು ಯಾವಾಗ ಕಡಿಮೆ ಆದನೋ ಇದನ್ನೆಲ್ಲ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಸಮೀಕ್ಷೆ ಮಾಡಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಎತ್ತುಗಳದಿಂದ ಈಗೇನೋ ಮುಂದೆ ಈ ಡೀಸೆಲು, ಪೆಟ್ರೋಲು ಇದು ಸಿಗೋದು ಬಹಳ ಕಷ್ಟ ಮುಂದಿನ ದಿನಮಾನಗಳಲ್ಲಿ. ಯಾಕಂದ್ರೆ ಇವತ್ತೆಲ್ಲ ಆದಾಗ ಎಷ್ಟೆಷ್ಟು ಸಮಸ್ಯೆಗಳಾದವು, ಇನ್ನು ಮುಂದೆ ಭಯಾನಕ ಸಮಸ್ಯೆಗಳು ಬರ್ತಾವ. ಯಾಕಂದ್ರೆ ಎತ್ತುಗಳು ಇದ್ರೆ ಇವು ಯಾವ ಕೊರತೆ ಇಲ್ಲ, ಆದ್ರೆ ಇವೆಲ್ಲ ಎತ್ತುಗಳು ಕಡಿಮೆ ಆಗ್ಯಾವ. ಇವು ಟ್ರಾಕ್ಟರು, ಇವು ಕಾರು ಇವೆಲ್ಲ ಹೆಚ್ಚಾಗ್ಯಾವ. ಅದರ ಸಲುವಾಗಿ ಹಿಂದೆಲ್ಲ ಹೆಂಗಿತ್ತಂದ್ರೆ ಹಳ್ಳಿ ಊರಿಗೆ ಹೋದ್ರ ಎಲ್ಲ ರೀತಿಯಿಂದ ಇನ್ನ ಇರ್ಬೇಕು ಅನಿಸ್ತಿತ್ತು, ಅಂದ್ರೆ ಇನ್ನ ನೋಡ್ಬೇಕು ಅನಿಸ್ತಿತ್ತು. ಈಗ ಹೆಂಗಾಗ್ಯದ ಅಂದ್ರೆ ಜನ್ಮ ಕೊಟ್ಟಂತ ತಾಯಿ ತಂದೆನೇ ಮುಂದೆ ಬಂದರು ಮೊಬೈಲ್ದಾಗೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಕೊಂಡ. ಅಂದ್ರ ಆಗಿನ ವಾತಾವರಣ, ಆಗಿನ ಒಂದು ಇದು ಅದು ಅಲ್ಲಿ ಊರಿಗೆ ಹೋದ್ರು ಗೀಗಿ ಪದ, ನಾಟಕು, ಕೋಲಾಟ, ಈ ಎತ್ತುಗಳು ಇದೊಂದು ಹಬ್ಬದ ವಾತಾವರಣ ಇರ್ತಿತ್ತು. ಈಗ ಹೆಂಗಾಗ್ಯದ ಅಂದ್ರೆ ಪೂರ್ತಿ ಒಂದು ರೀತಿ ಮನಸ್ಸೇ ಚಂಚಲ್ಲು, ಮನಸ್ಸು ಏಕಾಗ್ರತೆಗೆ ಅದು ಹೆಚ್ಚಿಸಬೇಕಾದ್ರೆ ಶರಣರ ಒಂದು ತತ್ವ ಸಿದ್ಧಾಂತ ಮೇಲೆ ಭಾಳ ಬದುಕಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಒಬ್ಬರು ಭಾರತ ದೇಶ ನಮ್ಮ ಭಾರತಕ್ಕೆ ಬೇರೆ ರಾಷ್ಟ್ರದವ್ರು ಇಲ್ಲಿಗೆ ಬಂದು ಇಲ್ಲಿದೆಲ್ಲ ಪ್ರವಾಸ ತಾಣಗಳೆಲ್ಲ ನೋಡಿ ಎಲ್ಲ ಮುಗಿದ ಮ್ಯಾಗ ಹೋಗಾಗ ಮಾಧ್ಯಮದವ್ರೆಲ್ಲ ಕೇಳಿದ್ರು, ಮತ್ತ ನೀವು ಹೊರದೇಶದಿಂದ ಇಲ್ಲಿಗೆ ಬಂದು ಭಾರತದ ಎಲ್ಲ ಅನೇಕ ಪ್ರವಾಸ ತಾಣಗಳನ್ನು ನೋಡಿರಿ, ಮತ್ತೆ ನಿಮಗೆ ಯಾವುದು ಹಿಡಿಸ್ಯದ, ಯಾವ್ದು ನಿಮ್ಗೆ ಇಷ್ಟ ಆಗ್ಯದ, ತಾಜ್ಮಹಲ್ ಆಯ್ತಾ, ಏನು ಬೃಂದಾವನ ಆಯ್ತಾ, ಏನಾಯ್ತು ಅಂತ ತಿಳ್ಕೊಂಡು ಆ ಪರದೇಶದಿಂದ ಬಂದವರಿಗೆಲ್ಲ ಮಾಧ್ಯಮದವ್ರು ಕೇಳಿದ್ರು. ಅವಾಗ ಅವ್ರು ಹೇಳುವಾಗ ಎಲ್ಲ ಪೆನ್ ತಗೊಂಡು, ಮೊಬೈಲ್ ತಗೊಂಡು ಎಲ್ಲ ಬರ್ಕೊಳತ್ತಾರ. ಇಲ್ಲ, ನಮಗ ಈ ಬೃಂದಾವನ್ ಆಗ್ಲಿ, ಈ ತಾಜ್ಮಹಲ್ ಆಗ್ಲಿ, ಇವೆಲ್ಲಕ್ಕಿಂತನೂ ನಮಗೆ ಇಷ್ಟ ಆಗಿದ್ದು ಯಾವುದು ಭಾರತದಾಗ ಅಂತಂದ್ರ ಮಳಿದಾಗ ಮಳಿ ಅಂಬಲ್ದೆ, ಚಳಿದಾಗ ಚಳಿ ಅಂಬಲ್ದೆ, ಬಿಸಿಲಿಗೆ ಬಿಸಿಲು ಅಂಬಲ್ದೆ, ದುಡಿದು ಎಲ್ಲರಿಗೂ ಅನ್ನ ಕೊಡ್ತಕ್ಕಂಥ ರೈತ ಅದೇ ನಮಗೆ ಭಾಳ ಇಷ್ಟ ಆಗ್ಯದ ಅಂತಕ್ಕಂಥ ಮಾತು ಆ ವಿದೇಶಿಗರು ಹೇಳಿದರು. ಅಂದ್ರೆ ನಮ್ಮ ಭಾರತ ದೇಶ ಇದು ಕೃಷಿ ಪ್ರಧಾನ ದೇಶ. ಇದನ್ನ ಈ ಒಂದು ನಮ್ಮ ಒಂದು ಸಂಸ್ಕೃತಿ ಪರಂಪರೆ ನಮ್ಮಲ್ಲಿ ಇರ್ತಕ್ಕಂಥ ಇಷ್ಟೊಂದು ಕೃಷಿ ಇಷ್ಟೊಂದು ಇದು ಎಲ್ಲೂ ಇಲ್ಲ. ಇಂಥ ಒಂದು ಇದನ್ನ ಉಳಿಸೋದು ಬೆಳೆಸೋದೆಲ್ಲ ನಮ್ಮ ಕೈಯೊಳಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ಇದಕ್ಕೆ
ಈ ಕೃಷಿಗೆ ರೈತನಿಗೆ ಇವತ್ತು ನೋಡ್ರಿ ಇಷ್ಟೆಲ್ಲ ಪ್ರಪಂಚ ಇಷ್ಟ ಟೆಕ್ನಾಲಜಿ ಮುಂದುವರೆದ್ರು ಕೂಡ ಅನ್ನದ ಕಾಳಾಗ್ಲಿ ಜೋಳದ ಕಾಳಾಗ್ಲಿ ಇನ್ನೂ ಯಾರೂ ತಯಾರು ಮಾಡಿಲ್ಲ. ಇವತ್ತೇನಾದ್ರೂ ತಯಾರು ಮಾಡ್ಯಾರ ಅಂದ್ರೆ ರೈತರೇ ಮಾಡ್ಯಾರ. ಅವರನ್ನ ಗೌರವ ಕೊಡೋದಂತಂದ್ರೆ ನಾವೇನು ಊಟ ಮಾಡ್ತೀವಿ ಒಂದು ಅಗುಳು ಹೆಚ್ಚು ಮಾಡಲ್ದಾಗ ನಾವು ಹೊಟ್ಟೆ ತುಂಬ ಉಂಡು ನಾವು ಹೆಚ್ಚು ಮಾಡಲ್ ಹೋದೇವಂದ್ರೆ ರೈತರಿಗೆ ಗೌರವ ಕೊಟ್ಟಂಗ ನಮ್ಮ ರಾಷ್ಟ್ರಕ್ಕ ಗೌರವ ಕೊಟ್ಟಂಗ ಆಗ್ತದ. ಅದನ್ನ ಇಟ್ಕೊಂಡು ಭಾಳ ಬದುಕಬೇಕು. ಇದು ಜೀವನ ಅಂತಕ್ಕಂಥದ್ದು ಇದು ಕ್ಷಣಿಕದ. ಇರಸ್ತನ ನಾವು ಆನಂದ ಶಾಂತಿ ಸಮಾಧಾನದಿಂದ ಇದ್ದಾಗ ಈ ಬದುಕಿಗೊಂದು ಬೆಲೆ ಬರ್ತದೆ. ಹಣ ಅದ, ಸಂಪತ್ತದ, ಐಶ್ವರ್ಯ ಅದ, ಎಲ್ಲನೇ ಅದ. ಆನಂದ ಇಲ್ಲ, ಶಾಂತಿ ಸಮಾಧಾನ ಇಲ್ಲ ಅಂದ್ರ, ನೆಮ್ಮದಿ ಇಲ್ಲ ಅಂದ್ರ ಅದು ಜೀವನ ವ್ಯರ್ಥ ಆಗ್ತದ. ಅಂತ ನೆಮ್ಮದಿ ಬದುಕು ಆಗ್ಬೇಕನ್ನುವ ಉದ್ದೇಶ ಇಟ್ಕೊಂಡೆ ಅಪ್ಪೋರು ಎಷ್ಟು ತಿಂಗಳು ಇದು 500ನೇ ಅಂದ್ರೆ 40 ವರ್ಷದಿಂದ ಬಹುತೇಕ ಅಪ್ಪೋರು ಹೇಳ್ತಾ ಇದ್ದರು. ಅವಾಗ ಯಾರೂ ಶರಣರ ಜಯಂತಿ ಮಾಡ್ತಿಲ್ಲ. ಇವತ್ತು ಸರ್ಕಾರ ಎಲ್ಲ ಶರಣರ ಜಯಂತಿ ಮಾಡ್ತಾ ಇದ್ದಾರೆ. ಆದ್ರೆ ಅವತ್ತಿನ ದಿನಮಾನಗಳಲ್ಲಿ ಯಾರೂ ಸರ್ಕಾರದನ್ನ ಆಚರಣೆ ಮಾಡ್ತಿಲ್ಲ. ಎಲ್ಲ ಶರಣರ ಜಯಂತಿ ಅಂದ್ರೆ ತುಳಿತು ಕೊಳಗಾದವರು ಕೆಳಗೆ ಬಿದ್ದವ್ರಿಗೆ ಬಸವಣ್ಣವ್ರು ಎತ್ತಿದ್ರು. ಆ ಬಸವಣ್ಣವ್ರು ಎತ್ತಿದ್ದೆ ಆ ಹಿನ್ನೆಲೆ ಇಟ್ಕೊಂಡೆ ಅವ್ರ ಮೇಲೆ ಇಲ್ಲಿ ಶರಣರ ಜಯಂತಿಗಳನ್ನ ಪ್ರತಿ ತಿಂಗಳು ಮಾಡ್ಕೋತ ಇಲ್ಲಿವರೆಗೆ 500 ತಿಂಗಳದಂತಂದ್ರೆ ಇದು 40 ವರ್ಷ ಮೇಲೆ ಇದು ಬಹಳ ದೊಡ್ಡ ಒಂದು ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದು ಇದು ಸಣ್ಣ ಮಾತಲ್ಲ. ಇದು ಎಲ್ಲಕ್ಕಿಂತ ಇದು ಬಾಲ್ಕಿದ್ದು ಸೌಭಾಗ್ಯ. ಇಂಥ ಗುರುಗಳು ಚನ್ನಬಸವ ಪಟ್ಟದೇವರು, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನಮಗೂ ನಿಮಗೂ ಒದಗಿ ಬಂದಿದ್ದೆ ನಮ್ದು ನಿಮ್ದು ಎಲ್ಲ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಶಿವಾನುಭವದಿಂದ ಮನಸ್ಸುಗಳನ್ನ ಸ್ವಚ್ಛಗೊಳ್ತಾವ. ಮನಸ್ಸನ್ನ ಇನ್ನೂ ಉತ್ಸಾಹದಿಂದ ಇರ್ಲಿಕ್ಕೆ ಈ ಶಿವಾನುಭವ ಗೋಷ್ಠಿ ನಮಗ್ ದಿಕ್ಸೂಚಿ ಇದೆ. ಯಾಕ ಜೀವನ ಅಂದ ಮ್ಯಾಗ ಸಣ್ಣ ಪುಟ್ಟ ತಾಪತ್ರೆಗಳು ಇರ್ತಾವ. ಆ ತಾಪತ್ರೆಗಳು ಹೋಗ್ಬೇಕಾದ್ರೆ ಶಿವಾನುಭವ ಗೋಷ್ಠಿದಾಗ ನಾವು ಪಾಲ್ಗೊಳ್ಬೇಕು. ಇಂಥ ಶಿವಾನುಭವ ಗೋಷ್ಠಿದಿಂದ ನಾವು ಇನ್ನಿಷ್ಟು ಕಾರ್ಯ ಮಾಡಲಿಕ್ಕೆ ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇವತ್ತೇನು ಇವರಿಗೆಲ್ಲ ಸನ್ಮಾನ ಆಯ್ತಲ್ಲ, ಚಲೋ ಸಾಧನೆ ಮಾಡ್ಯಾರ. ಈಗ ಡಾಕ್ಟರ್ ಜನಾರ್ದನ್ ಬಿರಾದರು ಅವ್ರೇನ್ PhD ಮಾಡಿಲ್ಲ, ಅವ್ರೇನ್ ಆ ಮಾರ್ಗ ಕಡಿಮೆ, ಆದ್ರ ಸಮಾಜ ರಂಗದಲ್ಲಿ ಕಳಕಳಿ, ಸಮಾಜ ಸೇವೆ, ಜನರೇ ಜನಾರ್ದನ, ಜನರೇ ಅದು ದೇವರು, ಜನರೇ ಜಗದೀಶ ಅಂತಕ್ಕಂಥ ಭಾವ ಆ ನೋಡ್ತಕ್ಕಂಥದ್ದು ಇದ್ದಿದ್ದ ಸಲುವಾಗಿ ಅವರಿಗೆ ಪುಣೆ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಸಿಕ್ಕಿದೆ. ಅಂಥವ್ರು ಇನ್ನೂ ಹೆಚ್ಚೆಚ್ಚು ಸಮಾಜದಲ್ಲಿ ಒಳ್ಳೇದು ಕೆಲಸ ಮಾಡ್ಕೋತ ಹೋದಾಗ ಆ ಭಗವಂತ ಯಾವುದೋ ರೂಪದಾಗ ನಮ್ಮ ಗೌರವ ಕೊಡ್ತಾರೆ. ಅಲ್ಲಿ ಇಲ್ಲಿ ಡಾಕ್ಟರ್ ಜನಾರ್ದನ್ ಬಿರಾದರ್ ಅವರು ಉದಾಹರಣೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಬಹಳ ಚಲೋ ಮಾತಾಡ್ಯಾರ. ಬಸಪ್ಪ ಜಲ್ದೇವರು, ನಮ್ಮ ರಂಜೇರಿಯವರು, ನಮ್ಮ ಮೇತ್ರಿಯವರು, ಇವರೆಲ್ಲರೂ ಮಾತಾಡಿ ಅವ್ರ ಮಟ್ಟದೆಲ್ಲ ಹಿನ್ನೆಲೆ ಹೇಳ್ಕೊಂಡಿದ್ದಾರೆ. ಅದನ್ನ ಕೇಳಿ ನನಗ ಬಹಳ ಖುಷಿ ಆಯ್ತು. ನಮ್ಮ ರಾಮರಾವ್ ಮೇತ್ರಿಯವರು ಇಲ್ಲಿ ಇದ್ದಿದ್ದು, ಇಲ್ಲಿ ಬಂದ ಮ್ಯಾಗ ನಾವು 40 ಎಷ್ಟು ಜನ ಇದ್ದೇವೆ, ಎಲ್ಲರೂ ಕ್ಲಾಸ್ 1 ಅಂತಂದ್ರಲ್ಲ. ಇದು ನಿಮಗೆ ಇಲ್ಲೆಲ್ಲ ನೀವೇನು ವಿದ್ಯಾರ್ಥಿಗಳು ಇದ್ದೀರಲ್ಲ, ನಿಮಗಿದು ಪ್ರೇರಣೆ. ನಿಮ್ಮಂಗ ಅವರು ವಿದ್ಯಾರ್ಥಿಗಳು ಅಂತ ಇವತ್ತ ಈ ಮಠದಾಗ ಉಳಿದು ಇಲ್ಲಿ ಆಶ್ರಯ ಪಡ್ಕೊಂಡು ನನ್ನ ರಿಸಲ್ಟ್ ಹೋದ್ರು ಕೂಡ ನಾನು ಮುಂದೆ ಅಧ್ಯಯನ ಮಾಡಿ ಗುರುಗಳ ಆಶೀರ್ವಾದದಿಂದ ನಾನು ಒಳ್ಳೆ ಅಂಕಗಳನ್ನು ಪಡ್ಕೊಂಡೆ ಇವತ್ತು ಸರ್ಕಾರಿ ಹುದ್ದೆದಲ್ಲಿ ಇದ್ದೀನಿ. ಇಷ್ಟು ಸೇವೆ ಮಾಡ್ಲಿಕ್ಕೆ ಬಾಲ್ಕಿ ಮಠನೇ ಕಾರಣ ಅಂತಕ್ಕಂಥ ಮಾತು ಮೇತ್ರಿಯವರು ಹೇಳಿದ್ದು ಇದು ಎಲ್ಲರಿಗೊಂದು ಸ್ಫೂರ್ತಿ ಅಂತಕ್ಕಂಥ ಮಾತನ್ನು ತಿಳಿಸಿ ರಂಜೇರಿಯವರು, ಜಲ್ದಿಯವರು ಬಹಳ ಒಳ್ಳೊಳ್ಳೆ ಮಾತುಗಳು ಆಡಿದ್ದಾರೆ. ನಮ್ಮ ಖಾನಾಪುರಿಯವರು ಇಲ್ಲೆಲ್ಲರೂ ಬಹಳ ಸಮಾಜ ರಂಗದಲ್ಲಿ ಇನ್ನೂ
ಅವರಿಗೆ ಒಳ್ಳೇದು ಇನ್ನ ಹೆಚ್ಚೆಚ್ಚು ಅವ್ರನ್ನೆಲ್ಲ ಬೆಳವಣಿಗೆ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡುತ್ತೀನಿ. ಈಗ ಮಹಾಮಂಗಲ ಆಗ್ತದೆ, ಮುಗಿದ್ಮ್ಯಾಗ ಎಲ್ಲರೂ ಪ್ರಸಾದನ ಸ್ವೀಕರಿಸಬೇಕು. ಪ್ರಸಾದ ಮುಗಿಸ್ಕೊಂಡೇ ಮುಂದಿನ ಕಾರ್ಯಕ್ಕೆ ನೀವು ಹೆಜ್ಜೆ ಇಡಬೇಕು. ಈ ಕಾರ್ಯಕ್ರಮ ಇಷ್ಟು ಚಲೋ ನಡಲಿಕ್ಕೆ ಸಂಚಾಲಕರು ಬಹಳ ದೊಡ್ಡ ಪಾತ್ರ ಇರ್ತದೆ. ನಮ್ಮ ದೀಪಕ್ ತಮ್ಕಿಯವ್ರ ಮಠದ ಏನೇ ಇದ್ದರೂ ಅದು ಮಳೆ ಬರ್ತದೋ, ಬಿಸಿಲು ಇರ್ತದೋ, ಚಳಿ ಇರ್ತವೋ, ಭಾತಂಬರದಿಂದ ಇಲ್ಲಿಗೆ ಬಂದು ಒಳ್ಳೆ ರೀತಿಯಿಂದ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ದೀಪಕ್ ತಮ್ಕಿಯವರಿಗೆ ಈಗ ಗೌರವ ಸಲ್ಲಿಸಲಾಗ್ತಾ ಇದೆ. ಅದೇ ರೀತಿ ನಮ್ಮ ಡಾಕ್ಟರ್ ಜನಾರ್ದನ್ ಬಿರಾದರ್ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಶರದ್ ಪಾಟೀಲ್ ಅವರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶರದ್ ಪಾಟೀಲ್ ಅವರು, ರಾಮರಾವ್ ಬಿರಾದರ್ ಅವರು, ರಾವ್ ಸಾವ್, ಅದೇ ರಮೇಶ್ ಪಾಟೀಲ್ ಅವರು, ಅವರೆಲ್ಲ ಬಂದು ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸೋಣ. ಪೂಜ್ಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ, ಬಸವಾದೇಶ್ವರರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ನಮಗೆ ಶರಣಾರ್ಥಿಗಳು ನಮ್ಮ ಶರತ್ ಪಾಟೀಲ್ ಅವರು ಈಗಾಗಲೇ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಮೆಣಗುಂದದ ಮಾಜಿ ಅಧ್ಯಕ್ಷರು, ಜೊತೆಗೆ ನಮ್ಮ ರಾವ್ ಬಿರಾದರ್ ಅವರು ಕೂಡ ಆಗಮಿಸಿದ್ದಾರೆ. ಸಂಘದವರು, ವಕೀಲರು, ಅವರಿಗೂ ಸಹ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ನಮ್ಮ ರಮೇಶ್ ಪಾಟೀಲ್ ತೆಲಗಾಂವದವರು ಕೂಡ ಹಿರಿಯ ಮುಖಂಡರಿದ್ದಾರೆ, ಅವರಿಗೂ ಕೂಡ ವೇದಿಕೆಗೆ ಪೂಜ್ಯರಿಂದ ಈಗ ಆಶೀರ್ವಾದವನ್ನ ನೆರವೇರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಇಲ್ಲಿವರೆಗೆ ಸಾಗುವಂತು. ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಇದಕ್ಕೆ ವಿಚಾರಗಳು ನಿಮ್ಮ ಬದುಕಿಗೆ ಒಳಿತನ್ನ ಮಾಡಿದೆ ಅಂತ ಹೇಳ್ತಾ ಈಗ ಕೊನೆಯದಾಗಿ ಕಾರ್ಯಕ್ರಮ